ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ಒಂದು ರಹಸ್ಯದ ಮಾತು ಕೇಳಿ. ಇವತ್ತು ನಿನಗೋಸ್ಕರ ನಾನು ಈ ಸಂದೇಶವನ್ನು ತಂದಿದ್ದೀನಿ. ಅದೃಷ್ಟದ ಬಾಗಿಲು ನಿನ್ನ ಮುಂದೆ ಇದೆ ಅಂತ ಸಾಯಿ ನಮಗೋಸ್ಕರ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಎಲ್ಲರೂ ಕೂಡ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ಇರುವಂತವರು ತಪ್ಪದೆ ಈ ಸಂದೇಶವನ್ನು ಕೇಳಿ. ಮಗು, ನನ್ನ ಕೃಪೆಯಿಂದಲೇ ಈ ಮಾತುಗಳು ನಿನ್ನ ಕಿವಿಗೆ ತಲುಪುತ್ತಿವೆ. ಇಂದು ನಾನು ನಿನಗೆ ಒಂದು ಮಹತ್ವದ ರಹಸ್ಯವನ್ನು ಹೇಳಲು ಬಂದಿದ್ದೇನೆ. ನಿನ್ನ ಜೀವನದಲ್ಲಿ ಅನೇಕ ಕಷ್ಟಗಳು, ನೋವುಗಳು, ನಿರಾಶೆಗಳು ಮತ್ತು ವಿಫಲತೆಗಳು ಬಂದಿರಬಹುದು. ಕೆಲವೊಮ್ಮೆ ಏಕೆ ನಿನ್ನ ಜೀವನದಲ್ಲಿ ಇಷ್ಟು ಸಮಸ್ಯೆಗಳು, ಏನಕ್ಕೆ ಅಂತ ಯೋಚನೆ ಮಾಡ್ತಾ ಇರಬಹುದು, ಅಥವಾ ಪ್ರಶ್ನೆ ನಿನ್ನ ಮನಸ್ಸಿನಲ್ಲಿ ಇರಬಹುದು. ಆದರೆ ನೆನಪಿರಲಿ, ಪ್ರತಿಯೊಂದು ಕತ್ತಲೆಯ ನಂತರ ಬೆಳಕು ಬರುತ್ತದೆ. ಪ್ರತಿಯೊಂದು ಪರೀಕ್ಷೆಯ ನಂತರ ವಿಜಯ ಸಿಗುತ್ತದೆ. ನಾನು ನಿನ್ನ ಜೊತೆಗೇ ಇದ್ದೀನಿ. ನಿನ್ನ ಪ್ರತಿಯೊಂದು ಕಣ್ಣೀರನ್ನು ನಾನು ನೋಡ್ತಾನೆ ಇದ್ದೀನಿ. ನಿನ್ನ ಹೃದಯದ ನೋವನ್ನು ನಾನು ಖಂಡಿತ ಕೇಳುತ್ತಾನೆ ಇದ್ದೀನಿ. ಇಂದು ನಿನ್ನ ಮುಂದೆ ಒಂದು ಅದೃಷ್ಟದ ಬಾಗಿಲು ತೆರೆಯಲು ಸಿದ್ಧವಾಗಿದ್ದೀನಿ. ಆದರೆ ಆ ಬಾಗಿಲು ತೆರೆಯಲು ನಿನಗೆ 3 ಗುಣಗಳು ಇರಲೇಬೇಕು. ಮೊದಲು ನಂಬಿಕೆ, ಸಹನೆ ಮತ್ತು ಸತ್ಕರ್ಮ. ನಂಬಿಕೆ ಇಲ್ಲದೆ ಯಾವುದೇ ಆಶೀರ್ವಾದ ಫಲ ನೀಡೋದಿಲ್ಲ. ನೀನು ನನ್ನನ್ನು ನಿಜವಾದ ಹೃದಯದಿಂದ ನಂಬಿದ್ರೆ ನಾನು ನಿನ್ನ ಕೈ ಹಿಡಿದು ಸರಿಯಾದ ದಾರಿಯಲ್ಲಿ ನಡೆಸುತ್ತೇನೆ. ಹಲವರು ತಕ್ಷಣ ಫಲ ಸಿಗದಿದ್ದರೆ ನಂಬಿಕೆಯನ್ನು ಕಳೆದುಕೊಳ್ಳುತ್ತಾರೆ. ಆದರೆ ನಾನು ಹೇಳುತ್ತೇನೆ, ಸಮಯ ಬಂದಾಗಲೇ ಫಲ ದೊರೆಯುತ್ತದೆ. ಮಗು, ಸಹನೆ ಎಂಬುದು ದೇವರ ವರವಾಗಿದೆ. ಬೀಜವನ್ನು ಬಿತ್ತಿದ ಕೊಡಲೇ ಮರ ಬೆಳೆಯೋದಿಲ್ಲ. ಹಾಗೆಯೇ ಪ್ರಾರ್ಥನೆ ಮಾಡಿದ ಕೊಡಲೇ ಫಲ ಸಿಗೋದಿಲ್ಲ. ಆದರೆ ಪ್ರತಿಯೊಂದು ಪ್ರಾರ್ಥನೆಯು ದೇವರ ಬಳಿಗೆ ತಲುಪುತ್ತದೆ. ಸಮಯ ಬಂದಾಗ ಅದು ಆಶೀರ್ವಾದವಾಗಿ ಮರಳಿ ಬರುತ್ತದೆ. ಮಗು, ಎಲ್ಲ ಕೂಡ ಒಂದು ಸಮಯ ಅಂತ ಇರುತ್ತೆ. ಆ ಸಮಯಗೋಸ್ಕರ ನೀನು ಕಾಯುತ್ತಾ ಇರಿ. ಯಾವುದೇ ಪ್ರಶ್ನೆಗಳು ನಿನ್ನ ಮನಸ್ಸಿನಲ್ಲಿ ಇದ್ರೂ ನೀನು ಅದಕ್ಕೆ ಯೋಚನೆ ಮಾಡಬೇಡಿ. ಖಂಡಿತ ಅದಕ್ಕೆ ತಕ್ಕಂಗೆ ನಾನು ಉತ್ತರ ಕೊಡ್ತೀನಿ. ನೀನು ಇಂದು ಅನುಭವಿಸುತ್ತಿರುವ ಸಂಕಷ್ಟಗಳು ಶಾಶ್ವತವಲ್ಲ. ನಿನ್ನ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುತ್ತದೆ. ಇದುವರೆಗೆ ಮುಚ್ಚಿದ್ದ ಅವಕಾಶಗಳ ಬಾಗಿಲುಗಳು ಒಂದೊಂದಾಗಿ ತೆರೆಯಲಿವೆ. ನಿನ್ನ ಮನಸ್ಸಿನಲ್ಲಿ ಇದ್ದ ದೊಡ್ಡ ಚಿಂತೆಯೊಂದು ಶೀಘ್ರದಲ್ಲೇ ಪರಿಹಾರ ಕಾಣಲಿದೆ. ಮಗು, ಆದರೆ ಒಂದು ವಿಷಯವನ್ನು ಮರೆಯಬೇಡ. ನಿನ್ನ ಹೃದಯದಲ್ಲಿ ದ್ವೇಷ, ಅಸೂಯೆ ಮತ್ತು ಕೋಪಕ್ಕೆ ಜಾಗ ಕೊಡಬೇಡ. ಇವುಗಳು ಅದೃಷ್ಟದ ಬಾಗಿಲನ್ನು ಮುಚ್ಚುವ ಕೀಲುಗಳಂತಿವೆ. ಕ್ಷಮೆ ಮಾಡು, ಪ್ರೀತಿಯಿಂದ ಬದುಕು, ಇತರರಿಗೆ ಸಹಾಯ ಮಾಡು. ಆಗ ನನ್ನ ಕೃಪೆ ಇನ್ನಷ್ಟು ಹೆಚ್ಚಾಗುತ್ತದೆ. ಕೆಲವರು ನಿನ್ನನ್ನು ಅರ್ಥ ಮಾಡಿಕೊಳ್ಳದಿರಬಹುದು. ಕೆಲವರು ನಿನ್ನ ಒಳ್ಳೆಯತನವನ್ನು ದುರ್ಬಲತೆ ಎಂದು ಭಾವಿಸಬಹುದು. ಆದರೂ ನೀನು ಒಳ್ಳೆಯ ಮಾರ್ಗವನ್ನು ಬಿಡಬೇಡ. ಏಕೆಂದರೆ ದೇವರು ಎಲ್ಲವನ್ನೂ ನೋಡುತ್ತಾನೆ ಇರ್ತಾರೆ. ನಿನ್ನ ಸತ್ಕರ್ಮಗಳಿಗೆ ತಕ್ಕ ಪ್ರತಿಫಲ ಖಂಡಿತ ಸಿಗುತ್ತದೆ. ಇಂದು ನಾನು ನಿನಗೆ ಹೇಳುವ ಸಂದೇಶವೇನೆಂದರೆ, ಭಯ ಪಡಬೇಡ. ಮುಂದಿನ ದಿನಗಳಲ್ಲಿ ನಿನಗೆ ಶುಭ ಸುದ್ದಿಗಳು ಬರಲಿವೆ. ನಿನ್ನ ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗಲಿದೆ. ಮಗು, ಹಣಕಾಸಿನ ವಿಷಯದಲ್ಲಿ ಸುಧಾರಣೆ ಕಾಣಬಹುದು. ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳೆಲ್ಲ ಕೂಡ ಪೂರ್ಣಗೊಳ್ಳಬಹುದು. ಪ್ರತಿ ಬೆಳಿಗ್ಗೆ ಎದ್ದಾಗ ಈ ಮಾತು ಯಾವತ್ತೂ ನೆನಪಿರಲಿ, ಹೇಳಿಕೋ. ಮಗು, ಓಂ ಶ್ರೀ ಸಾಯಿನಾಥಾಯ ನಮಃ. ಸಾಯಿ ನನ್ನ ಜೀವನವನ್ನು ನಿನ್ನ ಕೃಪೆಗೆ ಒಪ್ಪಿಸಿದ್ದೇನೆ. ನನ್ನನ್ನು ಸರಿಯಾದ ದಾರಿಯಲ್ಲಿ ನಡೆಸು ಅಂತ ನೀನು ಪ್ರತಿದಿನ ಬೇಡಿಕೋ. ಈ ಪ್ರಾರ್ಥನೆಯನ್ನು ಭಕ್ತಿಯಿಂದ ಹೇಳು. ನಿನ್ನ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ನನ್ನ ಪ್ರಿಯ ಭಕ್ತನೇ, ನಿನ್ನ ಅದೃಷ್ಟದ ಬಾಗಿಲು ಈಗಾಗಲೇ ನಿನ್ನ ಮುಂದೆ ಇದೆ. ಮಗು, ಅದನ್ನು ತೆರೆಯುವ ಕೀಲಿಕೈ ನಿನ್ನ ವಿಶ್ವಾಸದಲ್ಲಿದೆ. ಸಂಶಯವನ್ನು ಬಿಡು, ಧೈರ್ಯವಾಗಿ ಮುಂದೆ ನಡೆಯು. ನಾನು ನಿನ್ನೊಂದಿಗೆ ಇದ್ದೇನೆ. ಮಗು, ನೀನು ಯಾವತ್ತೂ ಒಬ್ಬನಲ್ಲ. ನಿನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಆಶೀರ್ವಾದ ಇರುತ್ತದೆ.
ನಿನ್ನ ಮನೆಯ ಮೇಲೆ ನನ್ನ ಕೃಪೆ ಯಾವತ್ತೂ ಇರುತ್ತದೆ. ನಿನ್ನ ಭವಿಷ್ಯದ ಮೇಲೆ ನನ್ನ ಬೆಳಕು ತಪ್ಪದೇ ಇರುತ್ತದೆ. ಶ್ರದ್ಧೆ ಮತ್ತು ಸಬೂರಿ ಇದೇ ನಿನ್ನ ಸಂದೇಶ. ನಂಬಿಕೆ ಇಡು, ಸಹನೆ ಇಡು, ಉಳಿದಿದ್ದನ್ನು ನನಗೆ ಬಿಡು. ಎಲ್ಲ ಕೂಡ ನಾನು ನೋಡ್ಕೊಂತೀನಿ ಅಂತ ಇವತ್ತು ನಮಗೆ ಸಾಯಿ ಒಳ್ಳೆಯ ಸಂದೇಶವನ್ನು ಹೇಳಿದ್ದಾರೆ. ಎಲ್ಲರೂ ಕೂಡ ಈ ಸಂದೇಶವನ್ನು ನಿಮಗೆ ಅರ್ಥ ಆಯಿತು ಅನ್ಕೊಂಡ್ರೆ ತಪ್ಪದೆ ಎಲ್ಲರೂ ಓಂ ಸಾಯಿರಾಮ್ ಅಥವಾ ಶ್ರದ್ಧೆ ಸಬೂರಿ ಅಂತ ಕಮೆಂಟ್ ಮಾಡಿ. ನನ್ನನ್ನು ನಂಬು, ನಾನು ನಿನ್ನನ್ನು ಎಂದಿಗೂ ಕೈ ಬಿಡೋದಿಲ್ಲ ಅಂತ ಸಾಯಿ ಯಾವತ್ತೂ ಹೇಳ್ತಾನೆ ಇರ್ತಾರೆ. ಆದರೆ ಕೆಲವೊಬ್ಬರು ಅವರ ಕಷ್ಟಗಳನ್ನು ನೋಡಿ ಸಾಯಿ ಯಾವತ್ತೂ ಒಂದೇ ಮಾತು ಹೇಳ್ತಾ ಇರ್ತಾರೆ, ಆದರೆ ನಮ್ಮ ಕಷ್ಟಗಳು ಯಾವತ್ತೂ ಈಡೇರೋದೇ ಇಲ್ಲ ಅಂತ ಚಿಂತೆ ಮಾಡ್ತಾ ಇರ್ತಾರೆ. ಸಮಯಕ್ಕೆ ತಕ್ಕಂಗೆ ಆ ಸಮಸ್ಯೆಗಳು ಯಾವ ರೀತಿ ಪರಿಷ್ಕರಣೆ ಮಾಡ್ಕೋಬೇಕು ಅನ್ನೋದು ಭಗವಂತ ಒಂದು ದಾರಿ ಕೊಡ್ತಾರೆ. ಅದಕ್ಕೋಸ್ಕರ ನಾವು ಕಾಯಬೇಕು ಅಷ್ಟೇ. ಮತ್ತೆ ಈ ವಿಡಿಯೋ ಇಷ್ಟ ಆಯಿತು ಅನ್ನೋರೆಲ್ಲರೂ ಕೂಡ ನಮ್ಮ ಸಾಯಿ ಭಕ್ತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋವಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.